ಇನ್ನು ಬಿ ವೈ ವಿಜಯೇಂದ್ರ ಅವರು ಈ ವಿಚಾರವಾಗಿ ಮಾತನಾಡ್ತಿದ್ದಾರೆ. ಟಿವಿ9 ಜೊತೆಗೆ ಬಿ ವೈ ವಿಜಯೇಂದ್ರ ಏನು ಹೇಳ್ತಿದ್ದಾರೆ ಬನ್ನಿ ಕೇಳೋಣ. ಕೂಡ ನಮ್ಮ ಕಾರ್ಯಕರ್ತರು ಮಾಡಿದ್ರು. ಸದನದ ಒಳಗಡೆನೂ ಕೂಡ ಬಿಜೆಪಿ ಹಾಗೂ JDS ಎರಡೂ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎರಡೂ ಸದನದಲ್ಲಿ ಹೋರಾಟವನ್ನು ಕೂಡ ನಾವು ಮಾಡಿದ್ವಿ. ಸದನದಲ್ಲಿ ಬೇರೆ ಯಾವುದೇ ವಿಚಾರ ಪ್ರಸ್ತಾಪ ಆಗೋದಕ್ಕೂ ಕೂಡ ಅವಕಾಶನ ಕೊಟ್ಟಿರಲಿಲ್ಲ. ಹಾಗಾಗಿ ಎಲ್ಲದರ ಪರಿಣಾಮವಾಗಿ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳಿಗೆ ನಾಗೇಂದ್ರ ಅವರ ಒಂದು ರಾಜೀನಾಮೆಯನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ, ತೆಗೆದುಕೊಂಡಿದ್ದಾರೆ. ಆದರೆ ಇದು ನಮ್ಮ ಹೋರಾಟದ ಮೊದಲ ಹಂತದ ಜಯ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಸರ್, ಅಂದರೆ 187 ಕೋಟಿ ಹಗರಣ ಆಗಿತ್ತು, ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟರು ಮತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ತಕ್ಷಣ ಸಚಿವ ಸ್ಥಾನ ತಗೋತಾರೆ. ಅದರ ನಂತರ ನಿಮ್ಮ ಹೋರಾಟ ಆರಂಭ ಆಗುತ್ತೆ. ಏನಂದ್ರೆ ಸರ್, ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಾಜೀನಾಮೆ ಕೊಡ್ತಾರೆ ಅವರು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅಂತ ಕಳಂಕಿತ ಸಚಿವರು ಮತ್ತೆ ಅವರು ಸಂಪುಟಕ್ಕೆ ಸೇರ್ಕೊಳ್ಳೋದು. ಮಾನ್ಯ ಮುಖ್ಯಮಂತ್ರಿನ ಕೇಳೋದಕ್ಕೆ ಇಚ್ಛಪಡ್ತೇನೆ. DK ಶಿವಕುಮಾರ್ ಅವ್ರಿಗೆ ಯಾವ ಕಾರಣಕ್ಕಿಂತ ಕಳಂಕಿತ ಒಬ್ಬ ಶಾಸಕನನ್ನು ಕ್ಯಾಬಿನೆಟಿಗೆ ಸೇರಿಸ್ಕೊಂಡ್ರಿ? ನಿಮಗೆ ಗೊತ್ತಿರಲ್ವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ದಲಿತ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗಿದೆ, ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದ್ದಾರೆ ಅನ್ನುವ ಅರಿವು ಇವ್ರಿಗಿರಲಿಲ್ಲ ಮುಖ್ಯಮಂತ್ರಿಗಳಿಗೆ. ಅಂಥ ಒತ್ತಡ ಏನಿತ್ತು ಮುಖ್ಯಮಂತ್ರಿಗಳ ಮೇಲೆ ಅವನನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳೋದಕ್ಕೆ? ಇವತ್ತು ದಲಿತರ ಕಾರ್ಡನ್ನು ಪ್ಲೇ ಮಾಡ್ತೀರ ನೀವು? ಹಾಗಾದರೆ ಏನು ಬರೆದಿದ್ರು ಡೆತ್ ನೋಟಲ್ಲಿ ಚಂದ್ರಶೇಖರ್ ಅವರು ಅಧಿಕಾರಿಗಳು? ತನ್ನ ಡೆತ್ ನೋಟಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರು, ಮಂತ್ರಿ ಆಗಿರುವಂತಹ ನಾಗೇಂದ್ರ ಅವರ ಮೌಖಿಕ ಆದೇಶದ ಮೇರೆಗೆ ಈ ಹಣ ವರ್ಗಾವಣೆ ಆಗಿದೆ. ಯಾರು ಬರೆದಿದ್ದು? ಚಂದ್ರಶೇಖರ್, ಒಬ್ಬ ಪ್ರಾಮಾಣಿಕ ಅಧಿಕಾರಿ. ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಅವನ ಮೇಲೆ ಯಾವ ರೀತಿ ಒತ್ತಡ ಇತ್ತು? ಹಾಗಾದರೆ ಯಾವ ರೀತಿ ತೊಂದರೆನ ಅನುಭವಿಸ್ತಾ ಇದ್ದ? ಹಾಗಾದರೆ ಪಾಪ ಹೇಳ್ಕೊಳ್ಳೋಕ್ಕೆ ಗೊತ್ತಿಲ್ಲ ಇವತ್ತು ಚಂದ್ರಶೇಖರ್ ಅವರು. ಹಾಗಾಗಿ ನಮ್ಮ ಹೋರಾಟ ದಲಿತರ ಪರವಾಗಿದ್ದಂಥ ಹೋರಾಟ, ದಲಿತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿ ಹೋರಾಟವನ್ನು ನಾವು ಮಾಡಿದ್ದೇವೆ. ಸರ್, ನೀವು ಸೆಷನ್ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡಿದ್ರಿ. ಇಷ್ಟು ಹೋರಾಟದ ನಡುವೆ ಕೂಡ ಅವರು ಎಲ್ಲೂ ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಲಿಲ್ಲ. DK ಅವರು ಸಚಿವನ ರಾಜೀನಾಮೆ ಪಡೆಯಲು ಕೂಡ ಮುಂದಾಗಲಿಲ್ಲ. ಯಾವಾಗ ನೀವು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ರಿ ರಾಯಚೂರಿಂದ ಬಳ್ಳಾರಿವರೆಗೆ, ಅವಾಗ ಎಚ್ಚೆತ್ತುಕೊಳ್ತಾ ಇಲ್ಲ ಹೇಗೆ ಅಂತ? ಅಷ್ಟೇ ಅಲ್ಲ ರೀ, ಸದನ ನಡೀತಾ ಇರಬೇಕಾದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ಅಂತೇಳಿ ಘೋಷಣೆನೂ ಕೂಡ ಮಾಡಿದ್ರು. ಸದನದ ಒಳಗಡೆ ನಾವು ಅಹೋರಾತ್ರಿ ಧರಣಿ ಮಾಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಸದನವನ್ನು ಮೊಟಕುಗೊಳಿಸಿ ಪಲಾಯನವಾದವನ್ನು ಮಾಡಿದ್ರು, ಓಡೋದ್ರು ಇವತ್ತು ಸದನ ಬಿಟ್ಟು. ಹಾಗಾಗಿ ನಾವು ಅನಿವಾರ್ಯವಾಗಿ ಇವತ್ತು ಏನು ರಾಜ್ಯ ಸರ್ಕಾರದ ವೈಫಲ್ಯಗಳು ಸೇರಿದಂತೆ ನಾಗೇಂದ್ರ ರಾಜೀನಾಮೆಯನ್ನು ವಿಚಾರವನ್ನು ಮುಂದೆ ಇಟ್ಕೊಂಡು ನಾವು ಪಾದಯಾತ್ರೆಯನ್ನು ನಾವು ಘೋಷಣೆ ಮಾಡಿದ್ದೇವೆ. ಸೊ ಇದು ಬಿ ವೈ ವಿಜಯೇಂದ್ರ ಅವರು. ಇದು ಈ ರಾಜೀನಾಮೆ ಇದೆಯಲ್ಲ, ಇದು ನಮ್ಮ ಹೋರಾಟದ ಫಲವಾಗಿ ಸಿಕ್ಕಿರುವಂಥ ರಾಜೀನಾಮೆ ಅಂತೇಳಿ ಅಪೂರ್ಣ ರಾಜೀನಾಮೆಯ ಕ್ರೆಡಿಟ್ ಅನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಮುಖ ವಿರೋಧ ಪಕ್ಷವಾಗಿ ಬಿಜೆಪಿ ಆ ಪ್ರಯತ್ನದಲ್ಲಿದೆ. ಹೌದು, ಅವರು ಆ ಹೋರಾಟ ಮಾಡಿದಂಥದ್ದು ಮತ್ತೊಂದು ಎಲ್ಲ ನಾವು ಮೊನ್ನೆ ವಿಧಾನಮಂಡಲ ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ನೋಡಿದ್ದೀವಿ ಕೂಡ. ಸದ್ಯ ಪ್ರಮೋದ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಡೋದಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಒಂದ್ ಕಡೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದು ನಿಕ್ಕಿ ಆಗಿದೆ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ, ಕೇವಲ ಸ್ಟೇಟ್ಮೆಂಟ್ಗೆ ಮಾತ್ರ ಸೀಮಿತನ? ಆ ರೀತಿಯಾದಂಥ ಆಲೋಚನೆ ಏನಾದರೂ ನಾಗೇಂದ್ರ ಅವ್ರ ತಲೆಯಲ್ಲಿ ಇದೆಯಾ? ಬಹುಶಃ ಈ ವಿಚಾರವನ್ನ ಹೇಗೆ ಒಂದು ರಾಜಕೀಯವಾಗಿ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ನ ಪ್ರಯತ್ನ ಇದೆ ಅನ್ನುವಂಥದ್ದು ಇವತ್ತು ಹೇಗೆ ಒಂದು ಪಿಕ್ಚರ್ ಗೊತ್ತಾಗ್ತಾ ಇದೆ ಪ್ರಮೋದ್? ಮಾಲ್ತೇಶ್, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ವಿಚಾರ ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡುವಂಥದ್ದು ಅಥವಾ ಅದ್ರ ಬಗ್ಗೆ ನಿರ್ಧಾರ ಮಾಡುವಂಥದ್ದು ಟೂ ಅರ್ಲಿ ಅನ್ಸುತ್ತೆ. ಯಾಕೆಂದರೆ ಅಫ್ಕೋರ್ಸ್ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನೋಡ್ತಾ ಇದ್ದರೆ ನಾಗೇಂದ್ರ ಕೂಡ ಸಾಕಷ್ಟು ಭಾವುಕರಾಗಿದ್ದರು. ಬಹುಶಃ ಯಾವುದೇ ನಾಯಕರಿಗೆ ರಾಜಕೀಯವಾಗಿ ಇಂಥ ಬಹುದೊಡ್ಡ ಹಿನ್ನಡೆ ಆಗಿದ್ರೆ ಅದು ಮತ್ತೆ ಹಿನ್ನಡೆ ಆಗಿದ್ರೆ ಅದು ಎರಡನೇ ಬಾರಿಗೆ ಆಗಿರುವಂಥದ್ದು ಹಿನ್ನಡೆ ಅವರಿಗೆ. ಸಹಜವಾಗಿ ಆ ನೋವಿರುತ್ತೆ. ಆ ನೋವಿನಲ್ಲಿ ಮಾಡಿದಂಥ ಯಾವುದೇ ಸಿಟ್ಟಾಗಲಿ ಅಥವಾ ಸಿಟ್ಟಿನಲ್ಲಿ ಕೊಟ್ಟಂಥ ಯಾವುದೇ ಸವಾಲಾಗಲಿ ಅಥವಾ ಪ್ರೀತಿಯಲ್ಲಿ ಕೊಟ್ಟಂಥ ಯಾವುದೇ ಮಾತುಗಳಾಗಲಿ ಯಾವತ್ತೂ ತುಂಬ ಫ್ರಿಜೈಲ್ ಆಗಿರುತ್ತೆ ಮಾಲ್ತೇಶ್. ಹೀಗಾಗಿ ತುಂಬ ಸಿಟ್ಟಲ್ಲಿ ಹೇಳಿದಂಥ ಮಾತುಗಳನ್ನ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಅದು ಕೂಡ ನೋಡಬೇಕಾಗುತ್ತೆ. ಜೊತೆಗೆ ನೋವಲ್ಲಿ ಹೇಳಿದಂಥ ಮಾತುಗಳು ಕೂಡ ಎಷ್ಟು ಗಂಭೀರವಾಗಿ ಸ್ವೀಕರಿಸಬೇಕು ಅದು ಕೂಡ ಒಂದು ಸವಾಲಾಗಿರುವಂಥದ್ದು. ಅಫ್ಕೋರ್ಸ್ ಅವರು ಆಫರನ್ನು ಇಟ್ಟಿದ್ದಾರೆ, ಅತ್ತ ವರಿಷ್ಠರಿಗೂ ಕೂಡ ಇಟ್ಟಿದ್ದಾರೆ, ಅಟ್ ದ ಸೇಮ್ ಟೈಮ್ ಅತ್ತ ಪಕ್ಷಕ್ಕೂ ಇಟ್ಟಿದ್ದಾರೆ, ಹಾಗೆಯೇ ವಿರೋಧಿಗಳಿಗೂ ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಅವರ ಒಂದು ಸಿಟ್ಟಿಗೋಸ್ಕರ, ಅವರ ಒಂದು ಸವಾಲಿಗೋಸ್ಕರ ಬಳ್ಳಾರಿಯ ಜನರ ಮೇಲೆ ಮತ್ತೊಂದು ಉಪಚುನಾವಣೆ ಇರೋದು ಸರಿನಾ? ಈ ಒಂದು ಪ್ರಶ್ನೆ ಕೂಡ ಮುಂದೆ ಉದ್ಭವ ಆಗುತ್ತೆ. ಬಹುಶಃ ಹೈಕಮಾಂಡ್ ಸ್ವಲ್ಪ ಪ್ರಬುದ್ಧವಾಗಿ ಈ ವಿಚಾರದಲ್ಲಿ ಹೆಜ್ಜೆ ಹಾಕುವಂಥ ಸಾಧ್ಯತೆ ದಟ್ಟವಾಗಿದೆ.
ಇದೆ. ಬಹುಶಃ ಇದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಈ ರಾಜೀನಾಮೆ ಪ್ರಕ್ರಿಯೆಯನ್ನು ನೋಡ್ತಾ ಇದ್ರೆ ಇಲ್ಲಿ ರಾಜೀನಾಮೆ ಪಡೆದಿರೋದಕ್ಕೆ ಸಾಕಷ್ಟು ಕಾರಣಗಳಿದೆ. 3 ಪ್ರಮುಖವಾದಂಥ ಕಾರಣ ನಾವು ಅಬ್ಸರ್ವ್ ಮಾಡ್ಬೋದಂಥದ್ದು ಅಂದರೆ, ಮೊದಲನಿಗೆ ಡಿ ಕೆ ಶಿವಕುಮಾರ್ ಅವರ 100 ದಿನದ ಸಾಧನೆ ಏನಿರುತ್ತೆ ಈ ಸೆಪ್ಟೆಂಬರ್ನಲ್ಲಿ ತಿಂಗಳಲ್ಲಿ ಹೇಳೋದಕ್ಕೆ ರಾಜ್ಯ ಸರ್ಕಾರ ದೊಡ್ಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ ಜೂನ್ 3ನೇ ತಾರೀಕಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಸೆಪ್ಟೆಂಬರ್ 13ನೇ ತಾರೀಕಿಗೆ 100 ದಿನಗಳು ಪೂರೈಕೆ ಆಗುತ್ತೆ. ಡಿ ಕೆ ಸರ್ಕಾರಕ್ಕೆ 100 ದಿನಗಳು ಪೂರೈಕೆ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದ್ರೆ ಸರ್ಕಾರದ 100 ದಿನದ ಸಾಧನೆಯ ಬದಲಾಗಿ, ಸಂಭ್ರಮದ ಬದಲಾಗಿ ಅಥವಾ ನಾಗೇಂದ್ರ ಅವರ ಅಥವಾ ವಾಲ್ಮೀಕಿ ಹಗರಣದ ವಿಚಾರವೇ ಸಾಕಷ್ಟು ದೊಡ್ಡ ಮಟ್ಟಿಗೆ ಸಾರ್ವಜನಿಕವಾಗಿ ಚರ್ಚೆ ಆದರೆ ಸಹಜವಾಗಿ ಅದೊಂದು ಸರ್ಕಾರಕ್ಕೆ ಹಿನ್ನಡೆ, ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗುವಂಥದ್ದು. ಜೊತೆಗೆ ಸಾಕಷ್ಟು ನಿರೀಕ್ಷೆಗಳೊಂದಿಗೆ, ಸಾಕಷ್ಟು ರಾಜಕೀಯ ಲೆಕ್ಕಾಚಾರದೊಂದಿಗೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಹೀಗಾಗಿ ಅವರ 100 ದಿನದ ಸರ್ಕಾರದ ಸಂಭ್ರಮದ ಬದಲಾಗಿ ವಾಲ್ಮೀಕಿ ಹಗರಣದ ವಿಚಾರವೇ ರಾಜ್ಯದ ಜನರಿಗೆ ಹೋಗ್ತಾ ಇದ್ರೆ, ಮತ್ತೆ ಹೋಗ್ತಾ ಇದ್ರೆ ಸಹಜವಾಗಿ ಅವರಿಗೆ ಪೊಲಿಟಿಕಲಿ ಸೆಟ್ ಬ್ಯಾಕ್ ಆಗುವಂತ ಈ ಒಂದು ಕಾರಣ. ಪಾಯಿಂಟ್ ನಂಬರ್ 2, ಈಗ ಬಿಜೆಪಿ ಬಳಿ ಇರುವಂತಹ ಬಹುದೊಡ್ಡ ಅಸ್ತ್ರ ಅಂದ್ರೆ ಮಾಲ್ತೇಶ್, ಅದು ಈ ಒಂದು ಪಾದಯಾತ್ರೆ. ಈ ಪಾದಯಾತ್ರೆನೇ ವಿಪಕ್ಷಗಳಿಂದ ಕದ್ದುಬಿಟ್ರೆ ಅಥವಾ ಅದನ್ನು ಕಿತ್ಕೊಂಡ್ಬಿಟ್ರೆ ಆಗ ಅವರಿಗೆ ನರೇಟ್ ಮಾಡೋದಕ್ಕೆ ಮತ್ತೆ ಅದನ್ನು ಮುಂದುವರಿಸೋದಕ್ಕೆ ಅಥವಾ ಪೊಲಿಟಿಕಲ್ ನರೇಟಿವ್ ಸೆಟ್ ಮಾಡೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಅಫ್ಕೋರ್ಸ್ ಬಿಜೆಪಿ ಹೇಳ್ಬೋದು ಈಗ ತಮ್ಮ ಹೋರಾಟದ ಕಾರಣಕ್ಕೋಸ್ಕರ ಈ ಒಂದು ಜಯ ಸಿಕ್ಕಿದೆ ಅಂತ. ಖಂಡಿತವಾಗ್ಲೂ ಬಿಜೆಪಿ ಹೋರಾಟ ಮಾಡಿದೆ, ಸದನದ ಒಳಗೂ ಕೂಡ ಹೋರಾಟ ಮಾಡಿದೆ, ಸದನದ ಹೊರಗೂ ಕೂಡ ಹೋರಾಟ ಮಾಡಿದೆ. ಇದು ಮೊದಲ ಬಾರಿ ಅಲ್ಲ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಬಹುದೊಡ್ಡ ರಾಜಕೀಯವಾಗಿ ಕೂಡ ಹೋರಾಟವನ್ನು ಮಾಡಿತ್ತು. ಜೊತೆಗೆ ಅದಕ್ಕೆ ಕ್ಲೈಮ್ ಅನ್ನು ಕೂಡ ಮಾಡುವಂಥ ರಾಜಕೀಯ ಹಕ್ಕು ಒಂದು ವಿಪಕ್ಷವಾಗಿ ಅದಕ್ಕೆ ಇದೆ. ಬಿಜೆಪಿ ಅದನ್ನು ಕ್ಲೈಮ್ ಮಾಡ್ಬೋದು. ಆದರೆ ಮುಂದೆ ನೋಡ್ತಾ ಇದ್ರೆ ರಾಜಕೀಯದಲ್ಲಿ ಯಾವತ್ತೂ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಕೂಡ ಅಷ್ಟೇ ದೊಡ್ಡ ಸಾಧನೆ ಆಗಿರುತ್ತೆ. ಯಾಕೆಂದರೆ ಮುಂದೆ ಆಗ್ಬೋದಂಥ ಸಂಭಾವ್ಯ ತೊಂದರೆಗಳನ್ನು ಈಗಾಗಲೇ ಗುರುತಿಸಿ ವಿಪಕ್ಷದ ಬಳಿ ಇರುವಂಥ ಒಂದು ಅಸ್ತ್ರವನ್ನು ಕಿತ್ತರೆ ಆಗ ಸರ್ಕಾರ ಮುಂದಿನ ದಿನಗಳಲ್ಲಿ ತನ್ನ ಆದ್ಯತೆಗೆ ಅಥವಾ ಸರ್ಕಾರದ ಆಡಳಿತಕ್ಕೆ ಅಥವಾ ಸರ್ಕಾರದ ಇನ್ನಿತರ ವಿಚಾರಗಳಿಗೆ ಅಥವಾ ಯೋಜನೆಗಳಿಗೆ ಹೆಚ್ಚು ಮನ್ನಣೆಯನ್ನು ಕೊಡಬಹುದಾಗುತ್ತೆ, ಹೆಚ್ಚು ಮುನ್ನೆಲೆಗೆ ತರಬಹುದಾಗುತ್ತೆ. ಸಾರ್ವಜನಿಕರ ಮುಂದೆ, ಮಾಧ್ಯಮದ ಮುಂದೆ ಆ ವಿಷಯಗಳನ್ನು ಪ್ರಸ್ತಾಪ ಮಾಡಬಹುದಾಗುತ್ತೆ. ಇಲ್ಲವಾದಲ್ಲಿ ಪ್ರತಿನಿತ್ಯ ನಾಗೇಂದ್ರ ಅವರ ವಿಚಾರವೇ ಮಾಧ್ಯಮಗಳಲ್ಲೂ ಕೂಡ ಬರುತ್ತೆ, ಸಾರ್ವಜನಿಕ ಚರ್ಚೆಗೆ ಕಾರಣವಾಗುತ್ತೆ. ಮತ್ತೊಂದು ವಿಚಾರ ಅಂದರೆ ಈಗಾಗಲೇ ಪ್ರಾಸಿಕ್ಯೂಷನ್ಸ್ಗೆ ಅವಕಾಶ ಮಾಡಿಕೊಟ್ರೆ ರಾಜ್ಯಪಾಲರು, ಆಗ ಕಾನೂನಿನ ತೊಡಕು ಕೂಡ ಆಗುತ್ತೆ. ಒಬ್ಬ ಕಳಂಕಿತ ಸಚಿವರು ಹೇಗೆ ಇಟ್ಕೋತೀರಿ ಅನ್ನುವಂಥ ಪ್ರಶ್ನೆ ಕೂಡ ಆಗುತ್ತೆ. ಜೊತೆಗೆ ರಾಜ್ಯಪಾಲರು ಇನ್ನೊಂದು ವಿಚಾರವನ್ನು ತುಂಬ ಟ್ಯಾಕ್ಟಿಕಲಿ ಮಾಡಿದ್ದಾರೆ ಅನ್ಸುತ್ತೆ ಮಾಲ್ತೇಶ್. ಯಾವ ಕಾರಣ ಅಂದರೆ ನೇರವಾಗಿ ಸಂಪುಟಕ್ಕೆ ಅಥವಾ ಸರ್ಕಾರಕ್ಕೆ ಪತ್ರವನ್ನು ಬರೆದು ನಾಗೇಂದ್ರ ಆದಿಯಾಗಿ ಇನ್ನಿತರ ಎಲ್ಲ ಯಾರ್ಯಾರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಅಪ್ಲಿಕೇಶನ್ಸ್ಗಳು ಬಂದಿತ್ತು, ಮನವಿಗಳು ಬಂದಿತ್ತು, ನೀವು ಸಂಪುಟದಲ್ಲಿ ತೀರ್ಮಾನ ಮಾಡಿ ಅಂತ ಹೇಳಿದ್ದಾರೆ. ಈ ಸಂಪುಟದ ಭಾಗವಾಗಿ ನಾಗೇಂದ್ರ ಕೂಡ ಇದ್ದಾರೆ. ಹೀಗಾಗಿ ನಾಗೇಂದ್ರ ಅವರೇ ಭಾಗವಾಗಿರುವಂಥ ಸಂಪುಟ ನಾಗೇಂದ್ರ ಅವರ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಸಾಧ್ಯನಾ? ಆ ಸಂಪುಟ ಸಭೆಯ ದಿನ ನಾಗೇಂದ್ರ ಹೊರಗಡೆ ಹೋಗ್ಬೋದು ಸಭೆಯಿಂದ. ಅವರನ್ನು ಬಿಟ್ಟು, ನಾಗೇಂದ್ರ ಅವರನ್ನು ಬಿಟ್ಟು ಸಂಪುಟ ನಿರ್ಧಾರ ಮಾಡೋದಕ್ಕೆ ಎಲ್ಲ ಹಕ್ಕುಗಳಿದೆ ಅಥವಾ ಎಲ್ಲ ರೀತಿಯಾದ ಸಾಧ್ಯತೆಗಳಿದೆ. ಆದರೆ ನಾಗೇಂದ್ರವೇ ಭಾಗವಾಗಿರುವಂಥ ಸಂಪುಟ ನಾಗೇಂದ್ರ ಅವರ ಬಗ್ಗೆ ಹೇಗೆ ಬಯಾಸ್ಡ್ ಆಗಲ್ದೆ ನೀವು ಹೇಗೆ ತೀರ್ಪು ಕೊಡೋದಕ್ಕೆ ಸಾಧ್ಯ, ನಿರ್ಧಾರಕ್ಕೆ ಬರೋದು ಸಾಧ್ಯ? ಈ ಒಂದು ವಿಚಾರ ಕೂಡ, ನೈತಿಕ ಪ್ರಶ್ನೆ ಕೂಡ ಉದ್ಭವ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಎಲ್ಲ ಕಾರಣಗಳಿಗೋಸ್ಕರ ನಾಗೇಂದ್ರ ಅವರ ರಾಜೀನಾಮೆನ ಸಾಕಷ್ಟು ಅಳದು ತೂಗಿಗೆ ಹೈಕಮಾಂಡ್ ಕೂಡ ತೆಗೆದುಕೊಂಡಿದೆ. ಬಹುಶಃ ಆರಂಭದಲ್ಲಿ ಈ ಸಂಪುಟ ವಿಸ್ತರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ಸನ್ನಿವೇಶಗಳು ಹೈಕಮಾಂಡ್ ಮುಂದೆ ಇರಲಿಲ್ಲ. ರಾಜಕೀಯ ಈ ರೀತಿ ತಿರುವು ತೆಗೆದುಕೊಳ್ಳುತ್ತೆ ಅಂತ ಆ ದೂರದೃಷ್ಟಿ ಬಹುಶಃ ನಾಯಕರಿಗೆ ಕೊರತೆ ಇತ್ತೋ ಏನೋ, ಅದು ಒಂದು ಕೂಡ ಕಾರಣ ಇರ್ಬೋದು. ಅವರನ್ನ ಮತ್ತೆ ಇಂಡೆಕ್ಟ್ ಮಾಡಿದ್ದು ಯಾಕೆ ಅಂತ ಪ್ರಶ್ನೆಗೆ ಸಹಜವಾಗಿ ಬರುತ್ತೆ. ಇಂಡೆಕ್ಟ್ ಆಗೋಗಿದೆ, ರಾಜಕಾರಣದಲ್ಲಿ ಆದಾದ್ಮೇಲೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕಿಂತ ಹೆಚ್ಚಾಗಿ ಮುಂದೆ ಏನು ಮಾಡಬೇಕು ಅದನ್ನು ನೋಡಬೇಕಾಗತ್ತೆ. ಈ ಒಂದು ಕಾರಣಕ್ಕೋಸ್ಕರ ಮುಂದೆ ಆಗ್ಬೋದು ಅಂತ ಬಹುದೊಡ್ಡ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಅವರ ರಾಜೀನಾಮೆಯನ್ನು ಪಡೆಯಲಾಗಿದೆ. ಸಾಕಷ್ಟು ಟ್ಯಾಕ್ಟಿಕಲಿ ಸ್ವ ಇಚ್ಛೆ ಎನ್ನುವಂಥ ಹಣಪಟ್ಟಿಯೊಂದಿಗೆ ಅವರನ್ನ ರಾಜೀನಾಮೆಯನ್ನು ಪಡೆಯಲಾಗ್ತಾ ಇದೆ. ಇದಲ್ಲೂ ಕೂಡ ರಾಜಕೀಯದ ಭಾಗ. ಅಟ್ ದ ಸೇಮ್ ಟೈಮ್ ಮತ್ತೊಂದು ವಿಚಾರವನ್ನು ಕೂಡ ರಾಜ್ಯದ ಜನರ ಮುಂದೆ ವಿವರವಾಗಿ ನಾವು ಇಡಬೇಕಾಗತ್ತೆ ಮಾಲ್ತೇಶ್. ಅದೇನಪ್ಪ ಅಂದರೆ TV9 ನಾಗೇಂದ್ರ ಅವರ ವಿಚಾರದಲ್ಲಿ ಸಂಪೂರ್ಣವಾಗಿ ಪಿನ್ ಟು ಪಿನ್ ಡೀಟೇಲ್ ಇಂದ ಸಂಪೂರ್ಣ ವಿವರಗಳಿಂದ ವಿಶ್ವಾಸಾರ್ಹತೆಯಿಂದ ನಾವು ವರದಿ ಮಾಡಿದ್ವಿ. ಯಾವುದೋ ಒಂದು ವಿಷಯ ಸಿಗತ್ತೆ, ಯಾವುದೋ ಒಂದು ಸುದ್ದಿ ಹೇಳ್ತಾರೆ ಅಂತ ಅವ್ರು ಇವತ್ತೇ ರಾಜೀನಾಮೆ ಕೊಟ್ಬಿಟ್ರು, ಬೆಳಗ್ಗೆನೇ ರಾಜೀನಾಮೆ ಕೊಟ್ಬಿಟ್ರು. ಈ ರೀತಿ ನಕಲಿ ಸುದ್ದಿಗಳನ್ನು ನಾವು ಯಾವತ್ತೂ ಕೂಡ ಬಿತ್ತರ ಮಾಡಲಿಲ್ಲ. ಮೊದಲ ಬಾರಿಗೆ ಅವರ ಎಕ್ಸ್ಕ್ಲೂಸಿವ್ ಅಂತ ಇಂಟರ್ವ್ಯೂವನ್ನು TV9 ಮಾಡಿತ್ತು. TV9 ಇಂಟರ್ವ್ಯೂನಲ್ಲಿ ವಿವರವಾಗಿ ಹೇಳಿದ್ರು, ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಿದೆ, ದಲಿತ ಅನ್ನುವಂಥ ಕಾರಣಕ್ಕೋಸ್ಕರ ನನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥ ಮಾತನ್ನು ನೇರವಾಗಿ ಅವತ್ತೇ ಹೇಳಿದ್ರು. ಅದೇ ಮಾತನ್ನು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ಹೇಳಿದ್ದಾರೆ. ಅಂದೂ ಕೂಡ ಏನೆಲ್ಲ ಆಯಿತು ಘಟನೆಗಳ ವಿವರವನ್ನು ಕೊಟ್ಟಿದ್ರು. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ TV9 ಏನು ಹೇಳಿದ್ರು ಅದೇ ವಿವರವನ್ನು ಇವತ್ತು ಕೂಡ ಮುನ್ನೆಲೆಗೆ ಮತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ಮತ್ತೊಂದು ವಿಚಾರ ಅಂದರೆ, ಈ ರೀತಿ ಮುಖ್ಯಮಂತ್ರಿಗಳ ಜೊತೆಗೆ ನಾಗೇಂದ್ರ ಅವರು ಸಂಪರ್ಕದಲ್ಲಿದ್ದಾರೆ, ಒಂದು ರಾಜೀನಾಮೆಯನ್ನು ಆಫರ್ ಮಾಡಿದ್ದಾರೆ ಅಂತ ಸುದ್ದಿಯನ್ನು ಬ್ರೇಕ್ ಮಾಡಿದ್ದು ಕೂಡ TV9, ಆ ಒಂದು ಸುದ್ದಿಯನ್ನು ಫಾಲೋಅಪ್ ಮಾಡಿದ್ದು ಕೂಡ TV9. ಅವತ್ತು ನಾವೇನು ಫಾಲೋಅಪ್ ಮಾಡಿದ್ವೋ ಅದೇ
ಘಟನೆಗಳು ಆನಂತರ ಘಟಿಸಿವೆ. ಅಂದರೆ ನಮ್ಮ ವಿಶ್ವಾಸಾರ್ಹತೆ, TV9ನ ವಿಶ್ವಾಸಾರ್ಹತೆ, TV9ನ ನಿಖರತೆ ಬಗ್ಗೆ ನಾವು ಇನ್ನೊಮ್ಮೆ ಜನರ ಮುಂದೆ ನಾವು ಇಡ್ತಾ ಇದ್ದೀವಿ. ಯಾವುದೇ ಸುದ್ದಿಯನ್ನು ನಾವು ಮಾರಿಕೊಂಡ ಮಾಧ್ಯಮಗಳು ಖಂಡಿತ ಅಲ್ಲ. ಯಾರು ಬೇಕಾದ್ರೂ ಏನೇನೋ ಕೆಲವೊಂದು ಹೇಳಿಕೆಗಳನ್ನು ಕೊಡೋರು ಮಾರ್ಕೆಟ್ನಲ್ಲಿ ಸಾಕಷ್ಟು ಇದ್ದಾರೆ. ಆದರೆ ನಮ್ಮ ವಿಶ್ವಾಸಾರ್ಹತೆಯನ್ನು ಮುಂದೆ ಇಟ್ಟು ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನಿನ್ನೆ ರಾತ್ರಿ 9 ಗಂಟೆ ಬುಲೆಟಿನಲ್ಲೂ ಕೂಡ ನಾವು ಹೇಳಿದ್ವಿ, ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ನಾಗೇಂದ್ರ ಇನ್ನೆರಡು ದಿನಗಳಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ವಿ. ಅದೇ ರೀತಿ ಇವತ್ತು ಬೆಳಗ್ಗೆ ಬಂದು ಅವರೇ ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ TV9 ಈ ಮೂಲಕ ಜನರಿಗೆ ಅಪೀಲ್ ಮಾಡ್ತಾ ಇರುವಂಥದ್ದು, ಸಾರ್ವಜನಿಕರಿಗೆ ಅಥವಾ ನಮ್ಮ ವೀಕ್ಷಕರಿಗೆ ನಾವು ಮಾಡ್ತಾ ಇರುವಂಥ ಮನವಿ ಅಂದರೆ ವಿಶ್ವಾಸಾರ್ಹತೆಯೇ ನಮ್ಮ ವಿಶ್ವಾಸ. ಹೀಗಾಗಿ ವಿಶ್ವಾಸಾರ್ಹವಾಗಿ ನಾವು ಸುದ್ದಿಯನ್ನು ಜನರ ಮುಂದೆ ಇಟ್ಟಿದ್ವಿ. ಮುಂದೆ ಕೂಡ ಇದೇ ಪ್ರಯತ್ನವನ್ನು ಇನ್ನಷ್ಟು ಗಟ್ಟಿಯಾಗಿ ನಿರಂತರವಾಗಿ ನಾವು ಕೂಡ ಮಾಡ್ತೀವಿ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಮೋದ್. ಹೌದು, ಮೊನ್ನೆಯಿಂದನೂ ಕೂಡ TV9 ಈ ವಿಚಾರವಾಗಿ ಬಹಳ ನಿಖರವಾಗಿ ಇವತ್ತೇ ರಾಜೀನಾಮೆ ಆಗುತ್ತೆ ಮತ್ತೊಂದು ಅನ್ನುವಂಥದ್ದೆಲ್ಲವೂ ಕೂಡ ಮಾಹಿತಿಯನ್ನು ಇಟ್ಟಿತ್ತು. ಆ ಮಾಹಿತಿ ಈಗ ನಿಕ್ಕಿ ಆಗಿದೆ ಅಷ್ಟೇ.